wonderful presence in this place. ಈ ಸ್ಥಳದಲ್ಲಿ ನಿಮ್ಮ ಅದ್ಭುತವಾದಂತಹ ಪ್ರಸನ್ನತೆಗಾಗಿ ವಂದನೆಗಳು. Lord, we come here as your servants and your children's. ದೇವರೇ, ಈ ಸ್ಥಳದಲ್ಲಿ ನಾವು ನಿಮ್ಮ ಮಕ್ಕಳಾಗಿಯೂ ನಿಮ್ಮ ಸೇವಕರುಗಳಾಗಿಯೂ ಬಂದಿದ್ದೇವೆ. Lord, your word says wherever your children gather and worship, I will be there in midst of them. ದೇವರೇ, ನಿಮ್ಮ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಮಕ್ಕಳು ಎಲ್ಲಿ ಒಟ್ಟಾಗಿ ಸೇರಿ ನನ್ನನ್ನು ಆರಾಧಿಸುತ್ತಾರೋ ಆ ಸ್ಥಳದಲ್ಲಿ ನಾನು ಇರುವೆನೆಂಬುದಾಗಿ. Lord, you said wherever your children gather, I will be there in midst of them. ದೇವರೇ, ನೀವು ಹೇಳಿದ್ದೀಯ, ನನ್ನ ಮಕ್ಕಳು ಎಲ್ಲಿ ಒಟ್ಟಾಗಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುವೆನೆಂಬುದಾಗಿ. Lord, this morning we have gathered across Karnataka, Lord. ದೇವರೇ, ಈ ಮುಂಜಾನೆಯಲ್ಲಿ ನಾವು ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಲ್ಲಿ ಒಟ್ಟಾಗಿ ಸೇರಿದ್ದೇವೆ. This morning we have gathered, Lord, throughout Karnataka, Lord. ಈ ಮುಂಜಾನೆಯಲ್ಲಿ ದೇವರೇ, ನಾವು ಕರ್ನಾಟಕದಾದ್ಯಂತ ಎಲ್ಲಾ ಕಡೆಗಳಿಂದಲೂ ನಾವು ಸೇರಿದ್ದೇವೆ. We have your children, we have your servants in every districts of Karnataka, Lord. ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳಿಂದಲೂ ನಿಮ್ಮ ಮಕ್ಕಳಾಗಿಯೂ ನಿಮ್ಮ ಸೇವಕರಾಗಿಯೂ ನಾವು ಸೇರಿದ್ದೇವೆ. Lord, cover the whole state this morning because your children are all over the districts. ದೇವರೇ, ಈ ಮುಂಜಾನೆಯಲ್ಲಿ ಈ ಕರ್ನಾಟಕವನ್ನು ನೀವು ಆವರಿಸಿಕೊಳ್ಳಿ, ಯಾಕೆಂದರೆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿಯೂ ನಿಮ್ಮ ಸೇವಕರುಗಳಿದ್ದಾರೆ. Fill district this morning, fill my state with your presence, Lord. ದೇವರೇ, ನನ್ನ ರಾಜ್ಯವನ್ನು ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿರಿ. Fill your presence my state. ನನ್ನ ರಾಜ್ಯವನ್ನು ನಿನ್ನ ಪ್ರಸನ್ನತೆಯಿಂದ ತುಂಬಿಸಿರಿ. As we are worshiping this morning, Holy Spirit, take complete control over my state and move in midst of us, Lord. ಈ ಮುಂಜಾನೆಯಲ್ಲಿ ನನ್ನ ರಾಜ್ಯದಲ್ಲಿ ನಾವು ನಿಮ್ಮನ್ನು ಆರಾಧಿಸುವಾಗ ಈ ನಮ್ಮ ರಾಜ್ಯದ ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಂಡು ನೀವು ನಮ್ಮ ಮಧ್ಯದಲ್ಲಿ ಚಲಿಸಿರಿ ಕರ್ತನೆ. Lord, we see even if there is one righteous man in the city, that you will not destroy the city, but you will save the city, Lord. ದೇವರೇ, ರಾಜ್ಯದಲ್ಲಿ ಒಬ್ಬ ನೀತಿವಂತನಿದ್ದರೂ ಆ ರಾಜ್ಯವನ್ನು ನಾನು ಅಳಿಸುವುದಿಲ್ಲ, ಆದರೆ ನೀವು ಆ ರಾಜ್ಯವನ್ನು ನೀವು ಸಂರಕ್ಷಿಸುವವರಾಗಿದ್ದೀರಿ ಕರ್ತನೆ. Today from every district there is a man of God who is praying this morning. Lord, I pray that you will cover every district with your presence, Lord. ದೇವರೇ, ಎಲ್ಲಾ ಜಿಲ್ಲೆಗಳಿಂದಲೂ ನಿಮ್ಮ ಸೇವಕರುಗಳು ಪ್ರಾರ್ಥಿಸುವಾಗ ನೀವು ಎಲ್ಲಾ ಜಿಲ್ಲೆಗಳನ್ನು ನೀವು ಆವರಿಸಿಕೊಳ್ಳುವವರಾಗಿದ್ದೀರಾ ಕರ್ತನೆ. The same presence what we have here, may every pastors and believers receive wherever they are. ನಾವು ಇಲ್ಲಿ ಯಾವ ಪ್ರಸನ್ನತೆಯನ್ನು ಹೊಂದಿಕೊಂಡಿದ್ದೇವೋ ಅದೇ ಪ್ರಸನ್ನತೆಯು ಬೋಧಕರುಗಳು ಎಲ್ಲಿದ್ದಾರೋ ಅವರು ಆ ಸ್ಥಳಗಳಲ್ಲಿ ಹೊಂದಿಕೊಳ್ಳಲಿ. Let the weight of your glory fall in every house this morning. ಈ ಮುಂಜಾನೆಯಲ್ಲಿ ಪ್ರತಿ ಮನೆಯಲ್ಲಿಯೂ ನಿಮ್ಮ ಒಂದು ಮಹಿಮೆಯ ಪ್ರಸನ್ನತೆಯು ಇಳಿದು ಬರಲಿ. Let every house be filled with your glory. ಎಲ್ಲ ಪ್ರತಿಯೊಂದು ಮನೆಯು ನಿಮ್ಮ ಮಹಿಮೆಯಿಂದ ತುಂಬಿಸಲ್ಪಡಲಿ. Oh, let every house be filled with your glory. ಎಲ್ಲ ಮನೆಗಳು ನಿಮ್ಮ ಪ್ರಸನ್ನತೆಯಿಂದ ತುಂಬಿ ನಿಮ್ಮ Let every ಮಹಿಮೆಯಿಂದ house be filled with your presence. ನಿಮ್ಮ ಪ್ರಸನ್ನತೆಯಿಂದ ಎಲ್ಲ ಮನೆಗಳು ತುಂಬಿಸಲ್ಪಡಲಿ. Let every servant be filled with your presence. ಎಲ್ಲ ಸೇವಕರುಗಳು ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಲ್ಪಡಲಿ. Let every child of God be filled with your presence. ಎಲ್ಲ ದೇವರ ಮಕ್ಕಳುಗಳು ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಲ್ಪಡಲಿ. Holy Spirit, fill them, everybody. ಪರಿಶುದ್ಧಾತ್ಮನೇ, ನೀವು ಎಲ್ಲರನ್ನು ತುಂಬಿಸಿರಿ. We need you this morning. ನಮಗೆ ನೀವು ಈ ಮುಂಜಾನೆಯಲ್ಲಿ We ಬೇಕಾಗಿದೆ. need you this morning ಈ in a ಮುಂಜಾನೆಯಲ್ಲಿ powerful way. ಈ ಮುಂಜಾನೆಯಲ್ಲಿ ನೀವು ನಮಗೆ ಅತಿ ಶಕ್ತಿಯುತವಾದ ದಾರಿಯಲ್ಲಿ We need ಬೇಕಾಗಿದೆ. you in a powerful way. ನಮಗೆ ನೀವು ಅತಿ ಶಕ್ತಿಯುತವಾದ ದಾರಿಯಲ್ಲಿ ಬೇಕಾಗಿದೆ. Fill us completely, Holy Spirit. ಪರಿಶುದ್ಧಾತ್ಮನೇ, ನೀವು ನಮ್ಮನ್ನು ಪೂರ್ತಿಯಾಗಿ ತುಂಬಿಸಿರಿ. Bless everybody. ಎಲ್ಲರನ್ನು ಆಶೀರ್ವದಿಸಿರಿ. Speak to us this morning. ಈ ಮುಂಜಾನೆಯಲ್ಲಿ ನಮ್ಮೊಂದಿಗೆ ಮಾತನಾಡಿ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. Praise the Lord. ಪ್ರೈಸ್ ದಿ ಲಾರ್ಡ್. I welcome all the pastors and every single believers who have joined this morning. ಎಲ್ಲ ಬೋಧಕರುಗಳು, ಎಲ್ಲ ವಿಶ್ವಾಸಿಗಳು ಈ ಆರಾಧನೆಗೆ ಸೇರಿರುವಂತ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. I see almost 150 pastors have joined this morning for prayer.
ಈಗಾಗಲೇ ಈ ಮುಂಜಾನೆಯಲ್ಲಿ 150ಕ್ಕಿಂತ ಮಿಗಿಲಾದ ಬೋಧಕರುಗಳು ಇದರಲ್ಲಿ ಸೇರಿರುವುದನ್ನು ನಾನು I ನೋಡುತ್ತಿದ್ದೇನೆ. welcome you all in the matchless name of our Lord and Savior Jesus Christ. ನಾನು ನಿಮ್ಮೆಲ್ಲರನ್ನು ಸರಿಸಾಟಿ ಇಲ್ಲದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸುತ್ತೇನೆ. I had a new revelation this morning. ಈ ಮುಂಜಾನೆಯಲ್ಲಿ ನನಗೆ ಒಂದು ಹೊಸ ಪ್ರಕಟಣೆಯೊಂದಿಗೆ ಬಂದಿದ್ದೇನೆ. See, if I'm standing here, ನಾನು ಇಲ್ಲಿ ನಿಂತಿರುವಾಗ if God wants to cover me with His presence, ದೇವರು ನನ್ನನ್ನು ಆತನ ಪ್ರಸನ್ನತೆಯಲ್ಲಿ ಆವರಿಸಿಕೊಳ್ಳಬೇಕೆಂದಿದ್ದರೆ He has to fill this whole place. ಆತನು ಈ ಪೂರ್ತಿ ಸ್ಥಳವನ್ನು ತುಂಬಿಸಬೇಕಾಗಿದೆ. If He wants to cover me with His presence, ಆತನು ಆತನ ಪ್ರಸನ್ನತೆಯಿಂದ ನನ್ನನ್ನು He ಆವರಿಸಿಕೊಳ್ಳಬೇಕಾದರೆ has to cover me with the whole place. ಆತನು ಈ ಸ್ಥಳವನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳಬೇಕಾಗಿದೆ. If He wants to fill all of us in this church, ಈ ಸಭೆಯಲ್ಲಿ ನಮ್ಮೆಲ್ಲರನ್ನು ಆತನು He ಆವರಿಸಿಕೊಳ್ಳಬೇಕಾದರೆ has to completely cover this whole church. ಆತನು ಈ ಪೂರ್ತಿ ಸಭೆಯನ್ನು ಆತನು ಆವರಿಸಿಕೊಳ್ಳಬೇಕಾಗಿದೆ. Now we are in different parts of Karnataka praying this morning. ನಾವು ಈ ಮುಂಜಾನೆಯಲ್ಲಿ ವಿವಿಧ ಸ್ಥಳಗಳಾದಂಥ ಕರ್ನಾಟಕದಿಂದ ನಾವು ಪ್ರಾರ್ಥಿಸುತ್ತಿದ್ದೇವೆ. And we are praying, Lord, cover every one of us with your presence. ನಾವಿಲ್ಲಿ ಕರ್ತನೇ ಇವರೆಲ್ಲರನ್ನು ನಿಮ್ಮ ಪ್ರಸನ್ನತೆಯಿಂದ ಆವರಿಸಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ. God wants to cover us, all of us with His presence. ಆತನು ಈ ಮುಂಜಾನೆಯಲ್ಲಿ ನಮ್ಮೆಲ್ಲರನ್ನು ಆತನ ಪ್ರಸನ್ನತೆಯಲ್ಲಿ ಆವರಿಸಿಕೊಳ್ಳಬೇಕಾದರೆ He has to cover full Karnataka this morning. ಆತನು ಈ ಮುಂಜಾನೆಯಲ್ಲಿ ಪೂರ್ತಿ ಕರ್ನಾಟಕವನ್ನೇ ಆವರಿಸಿಕೊಳ್ಳಬೇಕಾಗಿದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. See, God is covering the state because all His children are spread across and looking unto Him this morning. ಈ ಮುಂಜಾನೆಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಿಂದಲೂ ದೇವ ಸೇವಕರು ಆತನನ್ನು ನೋಡುವುದರಿಂದ ಆತನು ಪೂರ್ತಿ ಕರ್ನಾಟಕ ರಾಜ್ಯವನ್ನು ಆತನ ಪ್ರಸನ್ನತೆಯಿಂದ ಆವರಿಸಿಕೊಂಡಿದ್ದಾನೆ. Hallelujah. ಹಲ್ಲೆಲೂಯಾ. It's just because you joined this morning. ನೀನು ಈ ಮುಂಜಾನೆಯಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವುದರಿಂದ Somebody from Bidar, North Karnataka, ಯಾರ ಉತ್ತರ ಕರ್ನಾಟಕ ಬೀದರಿಂದ ಇದರಲ್ಲಿ ಭಾಗವಹಿಸಿರುವುದರಿಂದ and I am in South Karnataka. ನಾನು ದಕ್ಷಿಣ ಕರ್ನಾಟಕದಲ್ಲಿ Somebody from the ಭಾಗವಹಿಸಿರುವುದರಿಂದ west and somebody from the east. ಯಾರ ಪೂರ್ವದಿಂದಲೂ ಪಶ್ಚಿಮದಿಂದಲೂ ಇದರಲ್ಲಿ ಸೇರಿರುವುದರಿಂದ If God wants to cover all of us with His presence, ನಾನು ದೇವರು ನಮ್ಮೆಲ್ಲರನ್ನು ಆತನ ಪ್ರಸನ್ನತೆಯಿಂದ He ಆವರಿಸಿಕೊಳ್ಳಬೇಕಾದರೆ is going to completely cover our district and state. ಆತನು ನಮ್ಮ ಎಲ್ಲ ರಾಜ್ಯಗಳನ್ನು ಎಲ್ಲ ಜಿಲ್ಲೆಗಳನ್ನು ಎಲ್ಲ ರಾಜ್ಯವನ್ನು ಆತನು I ಆವರಿಸಿಕೊಳ್ಳುವವನಾಗಿದ್ದಾನೆ. believe this morning, ನಾನು ಈ ಮುಂಜಾನೆಯಲ್ಲಿ ನಾನು when all of us ವಿಶ್ವಾಸಿಸುತ್ತೇನೆ. are praying, ನಾವೆಲ್ಲರೂ ಪ್ರಾರ್ಥಿಸುವಾಗ, when all of us were worshiping, ನಾವೆಲ್ಲರೂ ಆತನನ್ನು ಆರಾಧಿಸುವಾಗ there's a special presence across Karnataka. ಒಂದು ವಿಶೇಷವಾದ ಪ್ರಸನ್ನತೆ ಕರ್ನಾಟಕದಲ್ಲಿ ಆವರಿಸಿಕೊಂಡಿದೆ. Hallelujah. ಹಲ್ಲೆಲೂಯಾ. Glory to God. ದೇವರಿಗೆ ಮಹಿಮೆ ಉಂಟಾಗಲಿ. As we are moving to the new month, ನಾವು ಹೊಸ ತಿಂಗಳಿನಲ್ಲಿ ಹಾದು ಹೋಗುತ್ತಿರುವಾಗ I was asking God, God, what shall I share today this morning? ಈ ಮುಂಜಾನೆಯಲ್ಲಿ ದೇವರೇ ನಾನು ಏನನ್ನು ಹಂಚಿಕೊಳ್ಳಲಿ ಎಂಬುದಾಗಿ ಕೇಳುತ್ತಿರುವಾಗ I'm going to preach you very, very, very important thing today. ದೇವರು ಒಂದು ಪ್ರಾಮುಖ್ಯವಾದ ಒಂದು ವಿಷಯವನ್ನು ಆತನು ಹೇಳಲು ಪ್ರಾರಂಭಿಸಿದನು. Very important for every believer who believes in God. ದೇವರಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ ಪ್ರತಿಯೊಬ್ಬ ವಿಶ್ವಾಸಿಗೂ ಇದು ಅವಶ್ಯಕತೆ ಆಗಿದೆ. It's very important for everybody who believes in Jesus Christ. ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ವಿಶ್ವಾಸಿಗಳಾಗಿದ್ದಾರೋ ವಿಶ್ವಾಸಿಸುತ್ತಾರೋ ಅವರಿಗೆ ಬಹಳ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. Let's turn our Bibles to Exodus chapter 33. ವಿಮೋಚನ ಕಾಂಡ 33ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. Exodus chapter 33. ವಿಮೋಚನ ಕಾಂಡ 33ನೇ ಅಧ್ಯಾಯ Verse from 12. 12ನೇ ವಚನದಿಂದ ಓದಲು ಕೇಳೋಣ. We see Moses here. ಇಲ್ಲಿ ನಾವು ಮೋಸೆಯನ್ನು ನೋಡುತ್ತೇವೆ. Verse 12 says, 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Moses said to the Lord, you have been telling me, lead this people, but you are not let me know whom will you send with me. You have said, I know you by name and you have found favor with me. If you are pleased with me, teach me your ways so I may know you and continue to find favor with you. Remember that this nation is your people. 12ನೇ ವಚನದಿಂದ ಮೋಸೆ ಯೆಹೋವನಿಗೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದ್ದೀಯಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸುವೆಯೋ ಅದನ್ನು ನನಗೆ ತಿಳಿಸಲಿಲ್ಲ.
ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನಿನಗೆ ನನ್ನ ದಯೆ ದೊರಕಿತೆಂದು ನೀನು ನನಗೆ ಹೇಳಿದ್ದೀಯಲ್ಲ. ನನಗೆ ನಿನ್ನ ದಯೆ ದೊರಕಿತ್ತಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು. The Lord replied, my presence will go with you and I will give you rest. ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಪ್ರಸನ್ನತೆ ನಿನ್ನ ಮುಂದೆ ಹಾದು ಹೋಗುತ್ತದೆ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ. Then Moses said to him, if your presence does not go with us, do not send us from here. How will anyone know that you are pleased with me? ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಳಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದಲೂ ತಿಳಿಯಬಾರದು. What else will distinguish between me and your people from all the other people on the face of the earth? ಈ ಭೂಮಿಯ ಮೇಲೆ ನನಗೂ ನಿನಗೂ ಯಾವ ವ್ಯತ್ಯಾಸವನ್ನು ಮಾಡುವಂತದ್ದಾಗಿದೆ? Hallelujah. Hallelujah. See, children of God, we see Moses and God talking to each other. ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುತ್ತೇವೆ ಮೋಶೆಯು ದೇವರು ಒಬ್ಬರಿಗೊಬ್ಬರು ಸಂಭಾಷಿಸುವುದನ್ನು ನಾವು ನೋಡುತ್ತೇವೆ. In chapter 33, God is very angry on his people. 33ನೇ ಅಧ್ಯಾಯದಲ್ಲಿ ದೇವರು ತನ್ನ ಜನರ ಮೇಲೆ ಬಹಳ ಕೋಪವುಳ್ಳವನಾಗಿದ್ದಾನೆ. God said, Moses, you and your people get away, you go. ದೇವರು ಹೇಳಿದನು, ಮೋಶೆ ನೀನು ನಿನ್ನ ಜನರು ಇಲ್ಲಿಂದ ಬಿಟ್ಟು ಹೋಗಿರಿ. God never said, Moses, you and my people go. He said, you and your people go. ದೇವರು ಹೇಳಲಿಲ್ಲ, ಮೋಶೆ ನೀನು ನನ್ನ ಜನರು ಎಂಬುದಾಗಿ, ನೀನು ನಿನ್ನ ಜನರು ನನ್ನನ್ನು ಬಿಟ್ಟು ಹೋಗಿ ಎಂಬುದಾಗಿ ಹೇಳಿದನು. The wonderful conversation between Moses and God. ಒಂದು ಅದ್ಭುತವಾದ ಸಂಭಾಷಣೆ ಮೋಶೆಗೂ ದೇವರಿಗೂ. Now Moses is asking, ಮೋಶೆ ಕೇಳುತ್ತಿದ್ದಾನೆ, God, you are saying, go, go, go. Who will come with us? ದೇವರೇ ನೀನು ಹೋಗು 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 ಎಂಬುದಾಗಿ ಹೇಳುತ್ತಿದ್ದೀಯಾ, ನಮ್ಮ ಸಂಗಡ ಬರುವವರು ಯಾರು? You brought us. ನೀವು ನಮ್ಮನ್ನು ಕರೆ ತಂದಿದ್ದೀಯಾ? Where will we go? ನಾವು ಎಲ್ಲಿಗೆ ಹೋಗುವುದು? If we should go, ನಾವು ಹೋಗುವುದೇ ಆದರೆ who will come with me? ನೀವು ನಮ್ಮೊಂದಿಗೆ ಬರಬೇಕು. No, who will come with ಯಾರು me? ನಮ್ಮೊಂದಿಗೆ ಬರುವವರು? Who will lead us? ನಮ್ಮನ್ನು ಯಾರು ನಡೆಸುವವರು? How will we go? ನಾವು ಹೇಗೆ ಹೋಗುವುದು? And God said, ದೇವರು ಹೇಳಿದನು, you have found favor in my sight. ನನ್ನಲ್ಲಿ ನಿನಗೆ ದಯೆ ಸಿಕ್ಕಿದೆ. You have mercy upon me. ನನ್ನ ಮೇಲೆ ನಿನಗೆ ಕೃಪೆ ಸಿಕ್ಕಿದೆ. Hallelujah. Hallelujah. But see, Moses says, ಮೋಶೆ ಹೇಳುತ್ತಿದ್ದಾನೆ, I have your favor. ನನಗೆ ನಿನ್ನ ಒಂದು ದಯೆ ಸಿಕ್ಕಿದೆ. I have found favor with you. ನಿನ್ನಲ್ಲಿ ನನಗೆ ದಯೆಯನ್ನು ನಾನು ಕಂಡುಕೊಂಡಿದ್ದೇನೆ. You have mercy upon me. ನನ್ನ ಮೇಲೆ ನಿನಗೆ ದಯೆ ಸಿಕ್ಕಿದೆ. You love me. ನೀನು ನನ್ನನ್ನು You have ಪ್ರೀತಿಸುತ್ತಿದ್ದೀಯಾ? called me. ನೀನು ನನ್ನನ್ನು ಕರೆದಿದ್ದೀಯಾ? You are pleased with me. ನನ್ನನ್ನು ನೀನು ಸಂತೋಷದಿಂದ ನನ್ನೊಂದಿಗಿದ್ದೀಯಾ? But that's all fine. ಅದೆಲ್ಲವೂ ಸರಿಯೇ, But I will not go ಆದರೆ ನಾನು ಹೋಗುವುದಿಲ್ಲ unless I have your presence. ನಿನ್ನ ಪ್ರಸನ್ನತೆಯು ನನ್ನೊಂದಿಗೆ ಬಾರದ ಹೊರತು ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. Hallelujah. ಹಲ್ಲೆಲೂಯಾ. You know why Moses is asking the presence of the Lord? ದೇವರ ದಯೆಯನ್ನು, ದೇವರ ಪ್ರಸನ್ನತೆಯನ್ನು ಮೋಶೆ ಯಾಕೆ ಕೇಳುತ್ತಿದ್ದಾನೆ ಗೊತ್ತಾ? You know, the word says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, presence of God is the only thing that will differentiate you and the people in this world. ಆ ದೇವರ ಪ್ರಸನ್ನತೆಯು ಮಾತ್ರವೇ ನಿನ್ನನ್ನು ಈ ಲೋಕದಲ್ಲಿರುವ ಜನರನ್ನು ಬೇರ್ಪಡಿಸುವಂತದ್ದಾಗಿದೆ. Because the word says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, only your presence makes the difference between the worldly people and us. ಈ ನಿನ್ನ ಪ್ರಸನ್ನತೆಯು ಮಾತ್ರವೇ ಈ ಲೋಕದ ಜನರಿಗೂ ನಮಗೂ ಇರುವಂತಹ ವ್ಯತ್ಯಾಸವನ್ನು ತೋರಿಸುವಂತದ್ದಾಗಿದೆ. If your presence is not there, ನಿನ್ನ ಪ್ರಸನ್ನತೆ ಇಲ್ಲದಿದ್ದರೆ me and the worldly people are same. We don't have any difference. ನಾನು ಈ ಲೋಕದವರು ಒಟ್ಟಾಗಿರುತ್ತೇವೆ, ನಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸವೂ ಕಂಡು ಬರುವುದಿಲ್ಲ. Hallelujah. Hallelujah. Today you are listening to me this morning. I'm telling you, if you want to be a difference in this world, the only difference that can make you is the presence of the Lord. ಈ ಮುಂಜಾನೆಯಲ್ಲಿ ನನ್ನ ಈ ಒಂದು ಸಂದೇಶವನ್ನು ಕೇಳುತ್ತಿರುವಂತ ನಿಮಗೆ ನಾನು ಹೇಳುತ್ತೇನೆ, ಈ ಲೋಕದಲ್ಲಿ ದೇವರ ಪ್ರಸನ್ನತೆ ಮಾತ್ರ ನಿನ್ನನ್ನು ಈ ಲೋಕದವರಿಂದ ಬೇರೆ ವ್ಯತ್ಯಾಸಪಡಿಸುವಂತದ್ದಾಗಿದೆ. Hallelujah. Hallelujah. Moses,
ಮೋಸೆ, I will give you the pillar of cloud. ನಾನು ಈ ಒಂದು ಮೇಘದ ಒಂದು ಸ್ತಂಭವನ್ನು ಕೊಡುತ್ತೇನೆ, I will give you the pillar of fire. ನಾನು ಅಗ್ನಿಯ ಸ್ತಂಭವನ್ನು ಕೊಡುತ್ತೇನೆ, You go. ನೀನು ಹೋಗು. I have favor. I will give my favor upon you. ನಾನು ನನ್ನ ದಯೆಯನ್ನು ನಿನಗೆ ಕೊಡುತ್ತೇನೆ, You go. ನೀನು ಹೋಗು. Take these people. ಈ ಜನರನ್ನು ಕರೆದುಕೊಂಡು ಹೋಗು, You lead them. ಇವರನ್ನು ನೀನು ನಡೆಸು, But I will not come. ಆದರೆ ನಾನು ಬರುವುದಿಲ್ಲ. Moses was not ready. ಮೋಸೆಸ್ ಅದಕ್ಕೆ ಸಿದ್ಧನಾಗಲಿಲ್ಲ. Hallelujah. ಹಲ್ಲೆಲೂಯಾ. I'm telling you, man of God, don't be satisfied with the blessings that God is giving you. ದೇವರ ಮನುಷ್ಯನೇ, ನೀನು ದೇವರು ಕೊಟ್ಟಿರುವಂತ ಆಶೀರ್ವಾದದಲ್ಲಿ ನೀನು ತೃಪ್ತಿಗೊಳ್ಳಬೇಡ. Don't be satisfied with all the blessings that you're receiving. ನೀನು ಹೊಂದಿಕೊಂಡಿರುವ ಎಲ್ಲ ಆಶೀರ್ವಾದದಲ್ಲಿ ನೀನು ತೃಪ್ತಿಗೊಳ್ಳಬೇಡ. Don't be satisfied with all the wisdom and the knowledge that God has given you. ದೇವರು ನಿನಗೆ ಕೊಟ್ಟಿರುವಂತ ಜ್ಞಾನದಿಂದಲೂ ಅರಿವಿನಿಂದಲೂ ನೀನು ತೃಪ್ತಿಗೊಳ್ಳಬೇಡ. Don't be satisfied with the people that God has given you. ದೇವರು ನಿನಗೆ ಕೊಟ್ಟಿರುವಂತ ಪ್ರಜೆಗಳಿಂದ ನೀನು ತೃಪ್ತಿಗೊಳ್ಳಬೇಡ. Don't be satisfied with the favor of God upon you. ದೇವರ ದಯೆ ನಿನ್ನ ಮೇಲೆ ಇರುವುದರಿಂದ ಅದಕ್ಕೆ ನೀನು ತೃಪ್ತಿಗೊಳ್ಳಬೇಡ. Don't be satisfied with the mercy of God that is upon you. ದೇವರ ಕೃಪೆ ನಿನ್ನ ಮೇಲೆ ಇರುವುದರಿಂದ ಅದಕ್ಕೋಸ್ಕರ ನೀನು ತೃಪ್ತಿಗೊಳ್ಳಬೇಡ. Don't be satisfied your church is big. ನಿನ್ನ ಸಭೆ ದೊಡ್ಡದಾಗಿರುವುದರಿಂದ ತೃಪ್ತಿಗೊಳ್ಳಬೇಡ. Don't be satisfied because your ministry is big. ನಿನ್ನ ಸೇವೆ ದೊಡ್ಡದಾಗಿರುವುದರಿಂದ ತೃಪ್ತಿಗೊಳ್ಳಬೇಡ. Don't be satisfied because all your children are settled. ನಿನ್ನ ಮಕ್ಕಳೆಲ್ಲರೂ ಹಾಗೆ ಚೆನ್ನಾಗಿ ಸೆಟಲ್ ಆಗಿದ್ದಾರೆ ಎಂಬುದಕ್ಕಾಗಿ ನೀನು ತೃಪ್ತಿಗೊಳ್ಳಬೇಡ. Don't be satisfied because all your needs are met. ನಿನ್ನ ಒಂದು ಬೇಡಿಕೆಗೆಲ್ಲ ಸಂಧಿಸಿರುವುದರಿಂದ ನೀನು ತೃಪ್ತಿಗೊಳ್ಳಬೇಡ. Tell God, ದೇವರಿಗೆ ಹೇಳು, I need your presence. ದೇವರೇ, ನಿನ್ನ ಪ್ರಸನ್ನತೆಯು ನನಗೆ ಬೇಕು. I need your presence. ನಿನ್ನ ಪ್ರಸನ್ನತೆಯು ನನಗೆ ಬೇಕು. Moses said, if you want me to remove the tent and move forward, I want you to come with me. ನೀನು ನನ್ನ ಮೇಲೆ ಇರುವಂತ ಕೋಪವನ್ನು ನೀನು ತ್ಯಜಿಸಿ ನನ್ನನ್ನು ನಡೆಸಬೇಕಾದರೆ ನನಗೆ ನೀನು ಬೇಕಾಗಿದೆ. If you want me to remove the tent ನೀನು and move forward, ಈ ಗುಡಾರವನ್ನು ಕೆಡವಿ ನಾನು ಮುಂದೆ ಹೋಗಬೇಕಾದರೆ ನೀನು ನನ್ನೊಂದಿಗೆ ಬರಬೇಕಾಗಿದೆ. if not, I will not remove my tent. ಇಲ್ಲವಾದರೆ ನಾನು ನನ್ನ ಗುಡಾರವನ್ನು ಬಿಚ್ಚುವುದಿಲ್ಲ. Tell me if you come with me. ನೀ ಹೇಳು, ನೀನು ನನ್ನೊಂದಿಗೆ ಬರುತ್ತೀಯಾ? If you come with me, ನೀನು ನನ್ನೊಂದಿಗೆ ಬರುತ್ತೀಯಾ? I will remove the tent. ನಾನು ಈ ಗುಡಾರವನ್ನು ಕಳಚಿ ಬಿಡುತ್ತೇನೆ. If you are not coming with me, ನೀನು ನನ್ನೊಂದಿಗೆ ಬಾರದೆ ಹೋದರೆ I will not go from this place. ನಾನು ಈ ಸ್ಥಳವನ್ನು ಬಿಟ್ಟು ಹೋಗುವುದಿಲ್ಲ. My dear pastors, ನನ್ನ ಪ್ರಿಯ ಬೋಧಕರುಗಳೇ, my dear children of God, ನನ್ನ ಪ್ರಿಯ ದೇವರ ಮಕ್ಕಳೇ, never go alone without the presence of God anywhere. ಎಂದಿಗೂ ಎಲ್ಲಿಗೂ ದೇವರ ಪ್ರಸನ್ನತೆ ಇಲ್ಲದೆ ಹೋಗಬೇಡಿ. Never ever go to any place without the presence of God. ಎಂದಿಗೂ ಯಾವಾಗಲೂ ದೇವರ ಪ್ರಸನ್ನತೆ ಇಲ್ಲದೆ ಯಾವ ಸ್ಥಳಕ್ಕೂ ಹೋಗಬೇಡಿ. If there is a presence of God, ದೇವರ ಪ್ರಸನ್ನತೆ ಇದ್ದರೆ you have everything in that. ಅದರಲ್ಲಿ ನಿಮಗೆ ಬೇಕಾಗಿರುವಂತ ಎಲ್ಲವೂ ಅಡಗಿದೆ. If you don't have the presence of God, ನಿನ್ನಲ್ಲಿ ದೇವರ ಪ್ರಸನ್ನತೆ ನಿನಗಿಲ್ಲದಿದ್ದರೆ Satan will devour us. ಸೈತಾನನು ನಮ್ಮನ್ನು ಆಕ್ರಮಿಸುವವನಾಗಿದ್ದಾನೆ. Hallelujah. Hallelujah. Moses knew that. ಮೋಸೆಗೆ ಅದು ತಿಳಿದವನಾಗಿದ್ದನು. Without your presence, ನಿನ್ನ ಪ್ರಸನ್ನತೆ ಇಲ್ಲದೆ I will not go, Lord. ನಾನು ಹೋಗುವುದಿಲ್ಲ ದೇವರೇ. I need your presence. ನನಗೆ ನಿನ್ನ ಪ್ರಸನ್ನತೆ ಬೇಕಾಗಿದೆ. I need your presence. ನಿನ್ನ ಪ್ರಸನ್ನತೆ ನನಗೆ ಬೇಕಾಗಿದೆ. I tell you, children of God, pastors, you need the presence of God more than anything else. ದೇವರ ಮಕ್ಕಳೇ, ಬೋಧಕರುಗಳೇ, ನಾನು ನಿಮಗೆ ಹೇಳುತ್ತೇನೆ, ಈ ಲೋಕದಲ್ಲಿ ಇರುವಂತ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ಪ್ರಸನ್ನತೆಯು ನಿಮಗೆ ಬೇಕಾಗಿದೆ. Your blessings is in the presence. ನಿನ್ನ ಆಶೀರ್ವಾದವು ದೇವರ ಪ್ರಸನ್ನತೆಯಲ್ಲಿದೆ. Your health is in the presence. ನಿನ್ನ ಆರೋಗ್ಯವು ದೇವರ ಪ್ರಸನ್ನತೆಯಲ್ಲಿದೆ. Your protection is in the presence. ನಿನ್ನ ಸುರಕ್ಷತೆ ದೇವರ ಪ್ರಸನ್ನತೆಯಲ್ಲಿದೆ. Your blessings are in the presence. ನಿನ್ನ ಆಶೀರ್ವಾದವು ದೇವರ Your ಪ್ರಸನ್ನತೆಯಲ್ಲಿದೆ. ministry is in the presence. ನಿನ್ನ ಸೇವೆಯು ದೇವರ ಪ್ರಸನ್ನತೆಯಲ್ಲಿದೆ. Whatever your need, your deliverance is in the presence. ನಿನಗೆ ಬೇಕಾಗಿರುವಂತ ಬಿಡುಗಡೆ ದೇವರ Your ಪ್ರಸನ್ನತೆಯಲ್ಲಿದೆ. church growth is in the presence. ನಿನ್ನ ಸಭೆಯ ಬೆಳವಣಿಗೆ ದೇವರ ಪ್ರಸನ್ನತೆಯಲ್ಲಿದೆ. Your ministry is in the presence. ನಿನ್ನ ಸೇವೆಯು ದೇವರ ಪ್ರಸನ್ನತೆಯಲ್ಲಿದೆ. Your blessings of your family is in the presence. ನಿನ್ನ ಕುಟುಂಬದ ಆಶೀರ್ವಾದವು ದೇವರ ಪ್ರಸನ್ನತೆಯಲ್ಲಿದೆ.
We all need only one thing. ನಮ್ಮೆಲ್ಲರಿಗೂ ಬೇಕಾಗಿರುವುದು ಒಂದೇ ಒಂದು ಕಾರ್ಯ. It's the presence of God. ಅದು ದೇವರ ಪ್ರಸನ್ನತೆಯು. Hallelujah. Hallelujah. Ask God, this month of August, I need your presence more than anything else, Lord. ಈ ಆಗಸ್ಟ್ ತಿಂಗಳಲ್ಲಿ ದೇವರನ್ನು ನೀವು ಕೇಳಿ, ದೇವರೇ ಈ ತಿಂಗಳಿನಲ್ಲಿ ನನಗೆ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಪ್ರಸನ್ನತೆಯು ನನಗೆ ಬೇಕಾಗಿದೆ. God, give me the church. ಇದೆ ದೇವರೇ ನನಗೆ ಸಭೆಯನ್ನು ಕೊಡಿ ಎಂಬುದಾಗಿ ಕೇಳಬೇಡಿ. Don't ask God, I need financial blessings. ದೇವರೇ ನನಗೆ ಹಣಕಾಸಿನ ಒಂದು ಸಹಾಯ ಬೇಕು ಎಂಬುದಾಗಿ ಕೇಳಬೇಡಿ. Don't ask God, give me money for my children. ದೇವರೇ ನನಗೆ ಹಣವನ್ನು ಕೊಡಿ ನನ್ನ ಮಕ್ಕಳಿಗೋಸ್ಕರ ಎಂಬುದಾಗಿ ಕೇಳಬೇಡಿ. Don't ask God, give me this, God give me that, God give me that. Ask for one thing, God, give me your presence. ದೇವರೇ ನನಗೆ ಇದು ಕೊಡು ಅದು ಕೊಡು ಎಂಬುದಾಗಿ ಕೇಳಬೇಡಿ. ದೇವರೇ ನನಗೆ ಒಂದನ್ನು ಮಾತ್ರ ಕೊಡಿ, ಅದು ನಿಮ್ಮ ಪ್ರಸನ್ನತೆಯನ್ನು ನನಗೆ ಕೊಡಿ. Hallelujah. Hallelujah. God, do not send me without the presence, Lord. ದೇವರೇ ನಿಮ್ಮ ಪ್ರಸನ್ನತೆ ಇಲ್ಲದೆ ನನ್ನನ್ನು ಕಳುಹಿಸಬೇಡಿ. This was the cry of Moses. ಇದು ಮೋಸೆಯ ಒಂದು ಅಳುವಿಕೆಯಾಗಿತ್ತು. The man who sought the Lord with face to face says, I need your presence. ದೇವರನ್ನು ಮುಖಾಮುಖಿಯಾಗಿ ಕಂಡಂತ ಒಬ್ಬ ಮನುಷ್ಯನು ಹೇಳುವಂತ ಮಾತು, ದೇವರೇ ನಿನ್ನ ಪ್ರಸನ್ನತೆಯು ನನಗೆ ಬೇಕಾಗಿದೆ. Hallelujah. Hallelujah. Don't move to the month of August without receiving the presence of God. ಈ ಆಗಸ್ಟ್ ತಿಂಗಳಲ್ಲಿ ನೀವು ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಳದೆ ಮುಂದೆ ಹೋಗಬೇಡಿ. Psalms 51 we read. ಕೀರ್ತನೆಗಳು 51ರಲ್ಲಿ ನಾವು ಓದುತ್ತೇವೆ. We see in Psalms 51 verse 11. ನಾವು 11ನೇ ಅಧ್ಯಾಯ ಕೀರ್ತನೆಗಳು 51ನೇ ಅಧ್ಯಾಯ 11ನೇ ವಚನವನ್ನು ಈ ರೀತಿಯಾಗಿ ನಾವು ನೋಡುತ್ತೇವೆ. David prays like this. ದಾವೀದನು ಈ ರೀತಿಯಾಗಿ ಪ್ರಾರ್ಥಿಸುತ್ತಿದ್ದಾನೆ. Do not cast me from your presence. ದೇವರೇ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. Or take your Holy Spirit from me. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. See, David is now the psalm is all about David's fall and rise. ಈ ಒಂದು ಕೀರ್ತನೆಯು ದಾವಿದನು ಬಿದ್ದು ಎದ್ದಂತ ಒಂದು ಕೀರ್ತನೆಯಾಗಿದೆ. When David was in sin, ದಾವಿದನು ಪಾಪದಲ್ಲಿದ್ದಾಗ, when he fall away from the presence of God, ದೇವರ ಪ್ರಸನ್ನತೆಯನ್ನು ಬಿಟ್ಟು ಹಗಲಿ ಬಿದ್ದಿದ್ದಾಗ, when he was away from God, ದೇವರಿಂದ ಹಗಲಿದ್ದಾಗ, this is the prayer that David made. ಈ ಪ್ರಾರ್ಥನೆಯನ್ನು ದಾವಿದನು ಮಾಡಿದನು. He never asked anything. ದೇವರ ಬಳಿಯಲ್ಲಿ ದಾವಿದನು ಏನನ್ನೂ ಕೇಳಲಿಲ್ಲ. God, restore my throne. ದೇವರೇ ನನ್ನ ಕಿರೀಟವನ್ನು ಹಾಗೆ ನನಗೆ ಉಳಿಸಿಕೊಡಿ, He didn't say that. ಆ ರೀತಿಯಾಗಿ ಕೇಳಲಿಲ್ಲ. God, give me life. ದೇವರೇ ನನಗೆ ಜೀವವನ್ನು ಕೊಡಿ ಎಂಬುದಾಗಿ ಕೇಳಲಿಲ್ಲ. He didn't ask that. ಅದನ್ನು ಕೇಳಲಿಲ್ಲ. He said, God, protect my kingdom. ದೇವರೇ ನನ್ನ ರಾಜ್ಯವನ್ನು ಸಂರಕ್ಷಿಸಿರಿ ಎಂಬುದಾಗಿ ಕೇಳಲಿಲ್ಲ. You know, he didn't ask all that. ಅದನ್ನೆಲ್ಲ ಇವನು ಕೇಳಲಿಲ್ಲ. All he asked is, ಇವನು ಕೇಳಿದ್ದೆಲ್ಲ ಒಂದೇ, do not send me away from your presence, Lord. ನಿನ್ನ ಒಂದು ಪ್ರಸನ್ನತೆಯಿಂದ ನನ್ನನ್ನು ತಳ್ಳಬೇಡ ದೇವರೇ. Because David know how much the presence of God is important for him. ಯಾಕೆಂದರೆ ದಾವಿದನಿಗೆ ಗೊತ್ತು ದೇವರ ಪ್ರಸನ್ನತೆ ಎಷ್ಟೊಂದು ಪ್ರಾಮುಖ್ಯತೆ ಉಳ್ಳದ್ದು ಎಂಬುದಾಗಿ. The first prayer after the repentance, David is praying, God, do not cast me away from your presence. ದಾವಿದನು ಮನಸಾಂತರ ಹೊಂದಿದ ನಂತರ ಮೊದಲನೆಯದಾಗಿ ಅವನ ಪ್ರಾರ್ಥನೆ ಏನೆಂದರೆ, ದೇವರೇ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. Do not take your Holy Spirit from me. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. Amen. ಆಮೆನ್. How did David get this revelation? ದಾವಿದನಿಗೆ ಯಾವ ರೀತಿಯಾಗಿ ಈ ಪ್ರಕಟಣೆಯು ದೊರಕಿತು? As all your pastors know, ಎಲ್ಲ ಬೋಧಕರುಗಳಿಗೂ ಇದು ಗೊತ್ತು. Old Testament Holy Spirit will come upon some person, finish the task and he will go. ಹಳೆಯ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ತಕ್ಕ ಕಾಲಕ್ಕೆ ಬರುತ್ತಿದ್ದನು, ಆತನು ತನ್ನ ಕೆಲಸವನ್ನು ಮುಗಿಸಿ ಹಿಂತಿರುಗಿ ಹೋಗುತ್ತಿದ್ದನು. He will come upon Samson, kill the Philistines and then he will go. ಸಂಸೋನನ ಮೇಲೆ ಪರಿಶುದ್ಧಾತ್ಮನು ಬಂದು ಫಿಲಿಸ್ಟಿಯರನ್ನು ಕೊಂದ ನಂತರ ಪರಿಶುದ್ಧಾತ್ಮನು ಹೋಗಿಬಿಟ್ಟನು. Holy Spirit will come upon somebody
to finish the task and he will go away. ಹೋಲಿ ಪರಿಶುದ್ಧಾತ್ಮನು ಗುರುತಿಸಲ್ಪಟ್ಟಂತ ಕೆಲವರ ಮೇಲೆ ಬಂದು ಆತನ ತನ್ನ ಕಾರ್ಯವನ್ನು ಮುಗಿಸಿ ಹಿಂತಿರುಗಿ ಹೋಗುತ್ತಿದ್ದನು. There was no permanent inhabitation of the Holy Spirit upon anybody. ಯಾರ ಮೇಲೆಯೂ ಪರಿಶುದ್ಧಾತ್ಮನು ಹಾಗೆಯೇ ನಿರಂತರವಾಗಿ ಇದ್ದವನಲ್ಲ. We see in the New Testament, after Jesus Christ, the Holy Spirit came upon all the flesh and dwelt among them. ಯೇಸು ಕ್ರಿಸ್ತನ ಕಾಲದಲ್ಲಿ ಪರಿಶುದ್ಧಾತ್ಮನು ಬಂದು ಎಲ್ಲ ಮಾಂಸಧಾರಿಗಳ ಮೇಲೆ ಆತನು ಬಂದ ಮೇಲೆ, after the resurrection of Jesus, ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ Holy Spirit came upon everybody and stayed with them. ಪರಿಶುದ್ಧಾತ್ಮನು ಎಲ್ಲರಲ್ಲಿಯೂ ಬಂದು ಆತನು ಅವರಲ್ಲಿ ನೆಲೆಸಿದವನಾಗಿದ್ದನು. Amen. ಆಮೆನ್. You all agree with me that, right? ಎಷ್ಟು ಜನ ನನ್ನೊಂದಿಗೆ ನೀವು ಇದನ್ನು ಹೌದು ಎಂಬುದಾಗಿ ಹೇಳುತ್ತೀರಾ? But you see, in the Old Testament, David prays, "Do not take Holy Spirit from me." ಆದರೆ ಇಲ್ಲಿ ನೋಡುತ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ದಾವೀದನು ಪ್ರಾರ್ಥಿಸುತ್ತಾನೆ, ದೇವರೇ ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. Are you getting my point? ನನ್ನ ಅಂಶವನ್ನು ನೀವು See, ಅರ್ಥ ಮಾಡಿಕೊಳ್ಳುತ್ತೀರಾ? David had the revelation that he has got the Holy Spirit within him, and God has revealed that to David. ದಾವೀದನು ನೋಡಿ ಅವನಿಗೆ ಒಂದು ಪ್ರಕಟಣೆ ಇತ್ತು, ಏನೆಂದರೆ ಪರಿಶುದ್ಧಾತ್ಮನು ಅವನಿಗೆ ಪ್ರಕಟಣೆಯಾಗಿ ಆತನಲ್ಲಿ ಪರಿಶುದ್ಧಾತ್ಮನು ಇದ್ದಾನೆ ಎಂಬುದನ್ನು ಅರಿತಿದ್ದನು. That is why David was so careful. He did not even touch Saul because he was anointed, and David knew that I should not touch the man who is anointed. ಅದರಿಂದಲೇ ದಾವೀದನು ಚೆನ್ನಾಗಿ ಅರಿತವನಾಗಿದ್ದನು, ಸೌಲನ ಮೇಲೆ ಪರಿಶುದ್ಧಾತ್ಮನು ಇರುವುದರಿಂದ ಅವನನ್ನು ನಾನು ಮುಟ್ಟಬಾರದು ಎಂಬಂತ ಒಂದು ಜ್ಞಾನದೊಂದಿಗೆ ತುಂಬಿದ್ದನು. That is why I believe that he killed Goliath. ಆದ್ದರಿಂದಲೇ ನಾನು ನಂಬುತ್ತೇನೆ ಅವನು ಗೊಲ್ಯಾತನನ್ನು ಕೊಂದನು. This is why I believe that he won all the battles. ಆದ್ದರಿಂದಲೇ ನಾನು ನಂಬುತ್ತೇನೆ ಇದರಿಂದಲೇ ಅವನು ಎಲ್ಲಾ ಯುದ್ಧಗಳನ್ನು ಜಯಿಸಿದನು. Because the word clearly says, ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, "Do not take your Holy Spirit from me." ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ. ನೋಡಿ, two prayer of David. ಎರಡು ದಾವೀದನ ಎರಡು ಪ್ರಾರ್ಥನೆಗಳು. Do not cast me away from your, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. Do not take the Holy Spirit out of me. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. Restore to me the joy of your salvation. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. And grant me a willing spirit to sustain. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. My dear pastor, ನನ್ನ ಪ್ರಿಯ ಬೋಧಕರುಗಳೇ, if you are broken this morning, ಈ ಮುಂಜಾನೆಯಲ್ಲಿ ನೀವು ಒಡೆದು ಹೋಗಿದ್ದರೆ this should be our prayer. ನಮ್ಮ ಪ್ರಾರ್ಥನೆ ಇದೇ ಆಗಿರಬೇಕು. God, ದೇವರೇ, don't cast me away. ನನ್ನನ್ನು ನಿನ್ನ ಸನ್ನಿಧಿಯಿಂದ ತಳ್ಳಬೇಡ. Don't take the Holy Spirit from me. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. Give me back the joy of salvation. ಆ ರಕ್ಷಣೆಯ ಆನಂದವನ್ನು ತಿರುಗಿ ನನಗೆ ಕೊಡಿ. Ask God, give me the joy of the day I started the ministry. ನಾನು ಆ ಒಂದು ಸೇವೆಯನ್ನು ಪ್ರಾರಂಭಿಸಿದ ದಿನದಲ್ಲಿದ್ದಂತ ಆ ಒಂದು ಆನಂದವನ್ನು ತಿರುಗಿ ನನಗೆ ಕೊಡಿ. Ask God, ದೇವರನ್ನು ಕೇಳಿ, give me that joy when I gave the first sermon for you. How happy I was. Give me that joy. ನಿಮಗೆ ಮೊದಲನೇದಾಗಿ ನಾನು ಕೊಟ್ಟಂತಹ ಸಂದೇಶದಲ್ಲಿ ಇದ್ದಂತಹ ಒಂದು ಆನಂದವನ್ನು ತಿರುಗಿ ನನಗೆ ಆ ಆನಂದವನ್ನು ಕೊಡಿರಿ. When I received the Holy Spirit the first day, how much happy I was. Give me back that joy. ಮೊದಲನೇದಾಗಿ ನಾನು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಾಗ ಇದ್ದಂತಹ ಸಂತೋಷ, ಆ ಸಂತೋಷವನ್ನು ಆನಂದವನ್ನು ತಿರುಗಿ ನನಗೆ ಕೊಡಿ. When I used to read Bible, I was so happy. Give me back that joy. ನಾನು ವೇದವನ್ನು ಓದಿದಾಗ ನಾನು ಹೊಂದಿಕೊಂಡಂತ ಆನಂದವನ್ನು ತಿರುಗಿ ಆ ಆನಂದವನ್ನು ನನಗೆ ಕೊಡಿ. When I started the ministry, I was so happy and joyful. Give me back that joy.
ನಾನು ಸೇವೆಯನ್ನು ಪ್ರಾರಂಭಿಸಿದಾಗ ನಾನು ಎಷ್ಟೋ ಸಂತೋಷವುಳ್ಳವನಾಗಿಯೂ ಆನಂದ ಉಳ್ಳವನಾಗಿದ್ದೆ. ಆ ಸಂತೋಷವನ್ನು ಆನಂದವನ್ನು ಪುನಃ ನನಗೆ ತಿರುಗಿ ಕೊಡಿ. When you touched me, when you filled me with the Holy Spirit, I was running to every corner to preach the gospel, to tell everybody why Jesus is alive. ನೀವು ಮೊದಲನೇದಾಗಿ ನನ್ನನ್ನು ಮುಟ್ಟಿಸಿ ಪರಿಶುದ್ಧಾತ್ಮನಿಂದ ತುಂಬಿಸಿದಾಗ ನಾನು ಮೂಲೆ ಮೂಲೆಗೂ ಓಡಿ ಯೇಸು ಕ್ರಿಸ್ತನು ಜೀವಿಸುವವನಾಗಿದ್ದಾನೆ ಎಂಬುವಂತ ಸಾರಿದಂತ ಸುವಾರ್ತೆಯ ಆನಂದವನ್ನು ಸಂತೋಷವನ್ನು ಈಗ ನನಗೆ ಕೊಡಿ. Give me back that joy. ಆ ಆನಂದವನ್ನು ತಿರುಗಿ ನನಗೆ ಕೊಡಿ. Give me back the presence. ಆ ಪ್ರಸನ್ನತೆಯನ್ನು ತಿರುಗಿ ನನಗೆ ಕೊಡಿ. Give me back the Holy Spirit. ಆ ಒಂದು ಪರಿಶುದ್ಧಾತ್ಮನನ್ನು ನನಗೆ ತಿರುಗಿ ಕೊಡಿ. This month, ಈ ತಿಂಗಳು give me back that. ನನಗೆ ಅದನ್ನು ಪುನಃ ತಿರುಗಿಸಿಕೊಡಿ. Pastor, ಬೋಧಕರುಗಳೇ, don't just move to the next month like that. ಹಾಗೆಯೇ ನೀವು ಇನ್ನೊಂದು ತಿಂಗಳಿಗೆ ಹಾದು ಹೋಗಬೇಡಿ. Don't move just like that. ಹಾಗೆ ಇನ್ನೊಂದು ತಿಂಗಳಿಗೆ ಹಾದು ಹೋಗಬೇಡಿ. Moses was experienced. ಮೋಸೆಸ್ಗೆ ಅವನು ಅನುಭವಶಾಲಿಯಾಗಿದ್ದನು. But still he said, I will not go. ಆದರೂ ಸಹ ಅವನು ಹೇಳಿದನು, ನಾನು ನಿಮ್ಮ ಪ್ರಸನ್ನತೆ ಇಲ್ಲದೆ ಹೋಗುವುದಿಲ್ಲ. Pillar of cloud is there. ಆ ಒಂದು ಮೇಘದ ಸ್ತಂಭವಿತ್ತು. Pillar of fire is there. ಅಗ್ನಿಯ ಸ್ತಂಭವಿತ್ತು. God's favor is there. ದೇವರ ದಯೆ ಇತ್ತು. I am not going to go. ನಾನು ಹೋಗುವುದಿಲ್ಲ. I want you. ನನಗೆ ನೀವು ಬೇಕು. You called me. ನೀನು ನಮ್ಮನ್ನು ಕರೆದಾತನು. You gave me this ministry. ನನಗೆ ಈ ಸೇವೆಯನ್ನು ಕೊಟ್ಟವನು ನೀನು. This is your people. ಇವರು ನಿಮ್ಮ ಜನರು. This is your church. ಇದು ನಿಮ್ಮ ಸಭೆ. You come with me. ನೀವು ನನ್ನೊಂದಿಗೆ ಬನ್ನಿ. This is the prayer we need today. ಈ ದಿನದಲ್ಲಿ ನಮಗೆ ಈ ಪ್ರಾರ್ಥನೆ ಬೇಕಾಗಿದೆ. Let's not just run and do something which God doesn't like. ದೇವರಿಗೆ ಇಷ್ಟವಾದದ್ದೆಲ್ಲವನ್ನು ನಾವು ಹಾಗೆ ತೆಗೆದುಕೊಂಡು ಹಾಗೆ ಮುಂದೆ ಓಡಬಾರದು. I tell you, man of God, ದೇವರ ಸೇವಕರೇ, ನಾನು ನಿನಗೆ ಹೇಳುತ್ತೇನೆ, don't ask anything. ಏನನ್ನು ನೀನು ಕೇಳಬೇಡ. Presence of God. ದೇವರ ಪ್ರಸನ್ನತೆಯನ್ನು ಮಾತ್ರ ಕೇಳು. You know why? ಯಾಕೆ ಗೊತ್ತಾ? Moses said, ಮೋಸೆ ಹೇಳಿದನು, God, ದೇವರೇ, only this presence will make a difference between that people and ourselves. ದೇವರೇ, ನಿನ್ನ ಪ್ರಸನ್ನತೆ ಒಂದೇ ನಮ್ಮನ್ನು ಈ ಲೋಕದ ಜನರಿಗೂ ಇರುವಂತಹ ವ್ಯತ್ಯಾಸವನ್ನು ತೋರಿಸುವಂತದ್ದಾಗಿದೆ. Shall I tell you something, man of God? ದೇವರ ಮನುಷ್ಯನೇ, ನಾನು ನಿನಗೊಂದು ಹೇಳಲೇ. If you carry the presence of God, ನೀನು ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡಿದ್ದರೆ even Modi will come to ನಿನಗೆ ದೇಶದ ಪ್ರಧಾನಿಯಾದಂತ ಮೋದಿಯವರು ನಿನ್ನ ಬಳಿಯಲ್ಲಿ ಬರಬಹುದು. Ambanis will come to you. ಅಂಬಾನಿ ನಿನ್ನನ್ನು ಹುಡುಕಿ ಬರಬಹುದು. Oh, big people will come in search of you. ದೊಡ್ಡ ದೊಡ್ಡ ವ್ಯಕ್ತಿಗಳು ನಿನ್ನನ್ನು ಹುಡುಕಿ ಬರಬಹುದು. You know why? ಯಾಕೆ ಗೊತ್ತಾ? Only the presence of God can make the difference. ಆ ಒಂದು ದೇವರ ಪ್ರಸನ್ನತೆಯು ಮಾತ್ರವೇ ಈ ವ್ಯತ್ಯಾಸವನ್ನು ಮಾಡುವಂತದ್ದಾಗಿದೆ. Why did Naaman come to Elijah? ಎಲೈಜನ ಬಳಿಯಲ್ಲಿ ನಾಮಾನನು ಯಾಕೆ ಬಂದನು ಗೊತ್ತಾ? You know why? ಯಾಕೆ ಗೊತ್ತಾ? Because he had the presence of God. ಯಾಕೆಂದರೆ ಎಲಿಯನ ಬಳಿಯಲ್ಲಿ ದೇವರ ಪ್ರಸನ್ನತೆ ಇತ್ತು. Naaman was a big guy. ನಾಮಾನನು ಒಬ್ಬ ದೊಡ್ಡ ವ್ಯಕ್ತಿ. But he came in search of the man of God. ಅವನು ದೇವರ ಮನುಷ್ಯನನ್ನು ಹುಡುಕಿ ಬಂದನು. He came in search of the prophet of God. ದೇವರ ಪ್ರವಾದಿಯನ್ನು ಹುಡುಕಿ ಬಂದನು. You know why? ಯಾಕೆ ಗೊತ್ತಾ? The presence of God. ದೇವರ ಪ್ರಸನ್ನತೆಯು. I tell you, don't run here and there. ನಾನು ನಿಮಗೆ ಹೇಳುತ್ತೇನೆ, ಇಲ್ಲಿ ಅಲ್ಲಿ ಓಡಬೇಡಿ. Don't run to that corner and this corner. ಈ ಮೂಲೆಗೂ ಆ ಮೂಲೆಗೂ ಓಡಬೇಡಿ. Sit in the church. ಸಭೆಯಲ್ಲಿ ಕುಳಿತುಕೊಳ್ಳಿ. Sit in your home. ನಿನ್ನ ಮನೆಯಲ್ಲಿ ಕುಳಿತುಕೊಳ್ಳಿ. Sit in the presence of God. ದೇವರ ಪ್ರಸನ್ನತೆಯನ್ನು ಕುಳಿತುಕೋ. That's all you need. ನಿನಗೆ ಬೇಕಾಗಿರುವುದು ಅದು ಮಾತ್ರವೇ. Remaining things God will take care. ಮಿಕ್ಕ ಕಾರ್ಯಗಳನ್ನು ದೇವರು ಆತನು ಕಾಳಜಿ ವಹಿಸುವವನಾಗಿದ್ದಾನೆ. Hold on to the foot of God. ದೇವರ ಒಂದು ಪಾದವನ್ನು ಹಿಡಿದುಕೊಳ್ಳಿರಿ. That's all we need. ಅದೇ ನಮಗೆ ಬೇಕಾಗಿರುವುದು. You were not called to do supernatural things. ನೀವು ಅಸಾಧಾರಣವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಕರೆದವರಲ್ಲ. You were called to stay with God. ನೀನು ದೇವರೊಂದಿಗೆ ಇರುವುದಕ್ಕೆ ಕರೆಯಲ್ಪಟ್ಟವನು. Supernatural things will happen naturally. ಅಸಾಧಾರಣವಾದಂತಹ ಕಾರ್ಯಗಳು ಸಾಧಾರಣವಾಗಿ ನಡೆಯುತ್ತವೆ When you are in the presence of God. ನೀನು ದೇವರ ಪ್ರಸನ್ನತೆಯಲ್ಲಿ ಇರುವಾಗ.
I'm telling with my experience. ನನ್ನ ಒಂದು ಅನುಭವದಿಂದ ನಾನು ನಿನಗೆ ಹೇಳುತ್ತೇನೆ, Supernatural things will happen naturally when you are in the presence of God. ಅಸಾಧಾರಣವಾದಂತ ಕಾರ್ಯಗಳು ಸಾಧಾರಣವಾಗಿ ನಡೆಯಬೇಕಾದರೆ ನೀನು ದೇವರ ಪ್ರಸನ್ನತೆಯಲ್ಲಿ ಇರಬೇಕು. You don't have to struggle to pay the fees. ನೀನು ಅದಕ್ಕೋಸ್ಕರ ಒದ್ದಾಡಿ ನೀನು ಅದಕ್ಕೋಸ್ಕರ ರೊಕ್ಕವನ್ನು ಸಲ್ಲಿಸಬೇಕಾಗಿಲ್ಲ. Pastor, I'm not able to pay the rent for the church. ದೇವರೇ ಬೋಧಕರೇ ಸಭೆಗೋಸ್ಕರ ನಾನು ಬಾಡಿಗೆಯನ್ನು ಕಟ್ಟಲು ಆಗುತ್ತಿಲ್ಲ. Pay the fees of my children. ನನ್ನ ಮಕ್ಕಳ ಒಂದು ಫೀಸನ್ನು ಕಟ್ಟಲು ನನ್ನಿಂದ ಆಗುತ್ತಿಲ್ಲ. I don't have petrol. ನನಗೆ ಪೆಟ್ರೋಲ್ ಇಲ್ಲ. I don't have food. ನನಗೆ ಆಹಾರವಿಲ್ಲ. I tell you, ನಾನು ನಿಮಗೆ ಹೇಳುತ್ತೇನೆ, all this will change when you are in the presence of God. ಇವೆಲ್ಲವೂ ಬದಲಾವಣೆ ಆಗಬೇಕಾದರೆ ನೀನು ದೇವರ ಪ್ರಸನ್ನತೆಯಲ್ಲಿ ಇರಬೇಕಾಗಿದೆ. Just sit in the presence of God. ದೇವರ ಪ್ರಸನ್ನತೆಯಲ್ಲಿ ಹಾಗೆ ಕುಳಿತುಕೋ. Everything will change. ಎಲ್ಲ ಕಾರ್ಯಗಳು ಬದಲಾವಣೆ ಆಗುತ್ತದೆ. Oh God will feed everybody. ದೇವರು ಎಲ್ಲರನ್ನು ಪೋಷಿಸುವವನಾಗಿದ್ದಾನೆ. See the bird. ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನು ನೋಡಿ. My father feeds them every day. ನನ್ನ ತಂದೆಯವರು ಪ್ರತಿದಿನವೂ ಅವುಗಳನ್ನು ಪೋಷಿಸುವವನಾಗಿದ್ದಾನೆ. Will he not feed us every day? ನಿಮ್ಮನ್ನು ಆತನು ಪೋಷಿಸುವುದಿಲ್ಲವೇ ಪ್ರತಿದಿನವೂ? The month of August. ಈ ಆಗಸ್ಟ್ ತಿಂಗಳಲ್ಲಿ Sit in the presence of God. ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಿರಿ. Let's pray the prayer of David. ದಾವೀದನ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸೋಣ. Do not send me out of your presence. ದೇವರೇ ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. Do not take the Holy Spirit out of me. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. Give me back the joy of salvation. ನಿನ್ನ ರಕ್ಷಣೆಯ ಆನಂದವನ್ನು ತಿರುಗಿ ನನಗೆ ಕೊಡು. The very sign that you don't have the presence of God. ದೇವರ ಒಂದು ಪ್ರಸನ್ನತೆ ಇಲ್ಲದಿರುವುದಕ್ಕೆ ಒಂದು ಗುರುತೇನೆಂದರೆ you are not enjoying your ministry. ನಿನ್ನ ಸೇವೆಯನ್ನು ನೀನು ಆನಂದಿಸುತ್ತಿಲ್ಲ. The very sign you are not in the presence of God. ದೇವರ ಪ್ರಸನ್ನತೆಯಲ್ಲಿ ಇಲ್ಲದೆ ಇರುವುದಕ್ಕೆ ಒಂದೇ ಒಂದು ಗುರುತು, you are not enjoying the ministry. ನೀನು ಸೇವೆಯನ್ನು ಆನಂದಿಸುತ್ತಿಲ್ಲ. You are doing it with burden. ಇದನ್ನು ನೀನು ಬಹಳ ಭಾರವಾಗಿ ಮಾಡುತ್ತಿದ್ದೀಯಾ. ಅಯ್ಯೋ God, why did you call me? ಅಯ್ಯೋ ದೇವರೇ, ಯಾಕೆ ನನ್ನನ್ನು ಕರೆದೆ? Why did you give me this church? ಯಾಕೆ ನನಗೆ ಈ ಸಭೆಯನ್ನು ಕೊಟ್ಟೆ? How will I do this ministry? ಈ ಸೇವೆಯನ್ನು ನಾನು ಹೇಗೆ ಮಾಡಲಿ? You are murmuring every day. ನೀನು ಪ್ರತಿದಿನ ಗುಣಗುಟ್ಟುವವನಾಗಿದ್ದೀಯಾ. Calling. ನಿನ್ನ ಒಂದು ಕರೆವಿಕೆಯ ಬಗ್ಗೆ ನೀನು ಗುಣಗುಟ್ಟುವವನಾಗಿದ್ದೀಯಾ. Murmuring for the ministry. ನೀನು ಆ ಒಂದು ಸೇವೆಗೋಸ್ಕರ ಗುಣಗುಟ್ಟುವವನಾಗಿದ್ದೀಯಾ. Murmuring for your family. ನಿನ್ನ ಕುಟುಂಬಕ್ಕೋಸ್ಕರ ಗುಣಗುಟ್ಟುವವನಾಗಿದ್ದೀಯಾ. You lost the joy. ನೀನು ಆ ಆನಂದವನ್ನು ಕಳೆದುಕೊಂಡಿದ್ದೀಯಾ. That's the sign. ಅದೇ ನಿನಗೆ ನಿನ್ನ ಒಂದು ಸಂಕೇತವಾಗಿದೆ. The man in the presence of God. ದೇವರ ಪ್ರಸನ್ನತೆಯಲ್ಲಿ ಇರುವಂತ ಮನುಷ್ಯನು will be joyful always. ಎಲ್ಲ ಸಮಯಗಳಲ್ಲಿ ಅವನು ಆನಂದವುಳ್ಳವನಾಗಿದ್ದಾನೆ. I was just thinking, how did Paul and Silas were happy in the prison? ಪೌಲನು ಶೀಲನು ಆ ಸೆರೆಮನೆಯಲ್ಲಿ ಯಾವ ರೀತಿಯಾಗಿ ಅವರು ಸಂತೋಷವಾಗಿದ್ದರು ಎಂಬುದನ್ನು ನಾನು ಆಲೋಚಿಸುತ್ತಿದ್ದೆ. The presence of God. ದೇವರ ಪ್ರಸನ್ನತೆಯು, they were joyful. ಅವರು ಆನಂದವಾಗಿದ್ದರು. How did Paul was happy in the prison? ಪೌಲನು ಯಾವ ರೀತಿಯಾಗಿ ಸೆರೆಮನೆಯಲ್ಲಿ ಆನಂದವಾಗಿದ್ದನು? He was in prison for so many times and so many years. ಆತನು ಅನೇಕ ಸಮಯಗಳಲ್ಲಿಯೂ ಅನೇಕ ವರ್ಷಗಳಿಂದಲೂ ಸೆರೆಮನೆಯಲ್ಲಿದ್ದವನು. How did he enjoy? ಅವನು ಯಾವ ರೀತಿಯಾಗಿ ಆನಂದಿಸುತ್ತಿದ್ದನು? Presence of God. ದೇವರ ಪ್ರಸನ್ನತೆಯು. He proudly says, I was hit 5 times. ಆತನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾನೆ, 5 ಸಾರಿ ನಾನು ಹೊಡೆಯಲ್ಪಟ್ಟೆನು. He says in joy. ಆತನು ಅದನ್ನು ಆನಂದವಾಗಿ ಹೇಳುತ್ತಿದ್ದಾನೆ. How he was joyful. ಆತನು ಯಾವ ರೀತಿಯಾಗಿ ಆನಂದದಿಂದ ಇರುವುದಕ್ಕೆ ಸಾಧ್ಯವಾಯಿತು? Presence of God. ದೇವರ ಪ್ರಸನ್ನತೆಯು. All the disciples were persecuted. ಎಲ್ಲ ಶಿಷ್ಯರುಗಳು ಹಿಂಸಿಸಲ್ಪಟ್ಟರು. They were joyful. ಅವರು ಆನಂದದಿಂದಿದ್ದರು. Why? ಯಾಕೆ? Presence of God. ದೇವರ ಪ್ರಸನ್ನತೆಯು. Pastor, ಬೋಧಕರೇ, if you are not joyful, ನೀನು ಸಂತೋಷದಿಂದ ಇಲ್ಲದಿದ್ದರೆ you need the presence of God. ನಿನಗೆ ದೇವರ ಪ್ರಸನ್ನತೆಯು ಬೇಕಾಗಿದೆ. You need the same prayer what David said. ದಾವೀದನು ಮಾಡಿದಂತ ಪ್ರಾರ್ಥನೆಯು ನಿನಗೆ ಬೇಕಾಗಿದೆ. Do not cast me away from your presence. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. Do not take the Holy Spirit. ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. If your ministry is dry, ನಿನ್ನ ಒಂದು ಸೇವೆಯು ಒಣಗಿ ಹೋಗಿದ್ದರೆ ask God. ದೇವರನ್ನು ಕೇಳಿ. Today, ಈ ದಿನದಲ್ಲಿ, today, ಈ ದಿನದಲ್ಲಿ, now, ಈಗ
change me. ನನ್ನನ್ನು ಬದಲಾಯಿಸಿರಿ. The month of August should be the month of presence of God. ಆಗಸ್ಟ್ ತಿಂಗಳು ದೇವರ ಪ್ರಸನ್ನತೆಯ ಒಂದು ತಿಂಗಳಾಗಿರಲಿ. Yes? ಹೌದು. If you say yes, ನೀವು ಹೌದು ಎಂಬುದಾಗಿ ಹೇಳಿದರೆ let me pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. Let's close our eyes. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Say, God, ದೇವರೇ ಎಂಬುದಾಗಿ ಹೇಳಿ, I don't need anything. ನನಗೆ ಈ ಲೋಕದಲ್ಲಿ ಏನು ಬೇಡ, I need one thing. ನನಗೆ ಒಂದು ಮಾತ್ರ ಬೇಕು, Your presence. ನಿನ್ನ ಪ್ರಸನ್ನತೆಯು. I need one thing. ನನಗೆ ಒಂದು ಬೇಕು, Your presence. ನಿಮ್ಮ ಪ್ರಸನ್ನತೆಯು. Do not take the Holy Spirit out of me. ನನ್ನಲ್ಲಿ ಪರಿಶುದ್ಧಾತ್ಮವನ್ನು ತೆಗೆದು ಹಾಕಬೇಡಿ. Give me back the joy of salvation. ಆ ರಕ್ಷಣೆಯ ಆನಂದವನ್ನು ತಿರುಗಿ ನನಗೆ ಕೊಡಿ. Today. ಈ ದಿನದಲ್ಲಿ. Today. ಈ ದಿನದಲ್ಲಿ. Today. ಈ ದಿನದಲ್ಲಿ. Now. ಈಗ Holy Spirit. ಪರಿಶುದ್ಧಾತ್ಮನು. As I'm seeing all the pastors and believers, children of God who are praying now. ಈಗ ಪ್ರಾರ್ಥಿಸುತ್ತಿರುವಂತ ಎಲ್ಲ ದೇವರ ಮಕ್ಕಳು, ವಿಶ್ವಾಸಿಗಳು, ದೇವರ ಸೇವಕರುಗಳಿಗೆ I pray the Holy Spirit will fill everybody. ಪರಿಶುದ್ಧಾತ್ಮನು ಎಲ್ಲರನ್ನು ತುಂಬಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. Lord, we will not move forward without your presence. ದೇವರೇ, ನಿಮ್ಮ ಪ್ರಸನ್ನತೆ ಇಲ್ಲದೆ ನಾವು ಮುಂದೆ ಹಾದು ಹೋಗುವುದಿಲ್ಲ. I pray all my people shall be filled with the presence of God. ದೇವರೇ, ನನ್ನ ಜನರೆಲ್ಲರೂ ದೇವರ ಪ್ರಸನ್ನತೆಯಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. Let them go with your presence. ಅವರು ನಿಮ್ಮ ಪ್ರಸನ್ನತೆಯೊಂದಿಗೆ ಹೋಗಲಿ. As you were with Moses. ನೀವು ಮೋಸೆಯೊಂದಿಗೆ ಇದ್ದ ಹಾಗೆ. As you were with Joshua. ಯೆಹೋಶುವನ ಜೊತೆಯಲ್ಲಿ ಇದ್ದ ಹಾಗೆ. Lord, I pray that you will be with all of us this month. ದೇವರೇ, ಈ ತಿಂಗಳಲ್ಲಿ ನೀವು ನಮ್ಮ ಎಲ್ಲರೊಂದಿಗೆ ಇರಬೇಕಾಗಿ ಪ್ರಾರ್ಥಿಸುತ್ತೇನೆ. I pray all the pastors will be in your presence. ಎಲ್ಲ ಬೋಧಕರುಗಳು ನಿನ್ನ ಪ್ರಸನ್ನತೆಯಲ್ಲಿ ಇರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. God will be in your presence. ಎಲ್ಲ ದೇವರ ಮಕ್ಕಳುಗಳು ನಿಮ್ಮ ಒಂದು ಪ್ರಸನ್ನತೆಯಲ್ಲಿ ಇರಬೇಕಾಗಿ ಪ್ರಾರ್ಥಿಸುತ್ತೇನೆ. Oh, fill them with your Holy Spirit. ಓ, ಅವರನ್ನು ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಿರಿ. Lord, I pray none of them will be dry. None of them will be alone. Everybody will be holding your hand in your presence. ದೇವರೇ, ಯಾರು ಒಣಗಿ ಹೋದ ಹಾಗೆ, ಯಾರು ಬತ್ತಿ ಹೋಗದ ಹಾಗೆ, ಯಾರು ನಿನ್ನ ಒಂದು ಪ್ರಸನ್ನತೆ ಇಲ್ಲದ ಹಾಗೆ ಇರಬಾರದು. ಎಲ್ಲ ನಿನ್ನ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಹಿಡಿದು ನಡೆಯಬೇಕು. Oh, fill me with your presence. ದೇವರೇ, ನನ್ನನ್ನು ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿರಿ. Fill me with your presence. ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿರಿ. Fill me with your presence. ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿರಿ. Fill me with your presence. ನಿಮ್ಮ ಪ್ರಸನ್ನತೆಯಿಂದ I ತುಂಬಿಸಿರಿ. need you, Lord. ನಮಗೆ ನೀವು ಬೇಕಾಗಿದೆ Come on, ದೇವರೇ. lift up your voice and pray wherever you are. ನೀವು ಎಲ್ಲಿದ್ದರೂ ನಿಮ್ಮ ಸ್ವರವನ್ನು ಎತ್ತಿ ಪ್ರಾರ್ಥಿಸಿರಿ. ಹಾಲೆಲೂಯಾ, ಹಾಲೆಲೂಯಾ. Oh Lord, we need your presence. ದೇವರೇ, ನಮಗೆ ನಿಮ್ಮ ಪ್ರಸನ್ನತೆ ಬೇಕಾಗಿದೆ. Oh, fill everybody. ಎಲ್ಲರನ್ನು ತುಂಬಿಸಿರಿ. Touch everybody. ಎಲ್ಲರನ್ನು ಮುಟ್ಟಿರಿ. We need you, Holy Spirit. ಪರಿಶುದ್ಧಾತ್ಮನೇ, ನೀವು ನಮಗೆ ಬೇಕು. Fill the state. Fill the state. ಈ ರಾಜ್ಯವನ್ನು ತುಂಬಿಸಿರಿ. Oh, fill my state, Lord. ನನ್ನ ಕರ್ನಾಟಕ ರಾಜ್ಯವನ್ನು ತುಂಬಿಸಿರಿ. Let the fire come to our state, Lord. ನಮ್ಮ ರಾಜ್ಯದ ಮೇಲೆ ನಿಮ್ಮ ಬೆಂಕಿ ಇಳಿದು Let ಬರಲಿ. all the pastors be like a fire. ಎಲ್ಲ ಬೋಧಕರುಗಳು ಬೆಂಕಿಯ Let ಪಾದಿಯಲ್ಲಿ all ಇರಲಿ. the pastors be like a fire. ಎಲ್ಲ ಬೋಧಕರುಗಳು ಬೆಂಕಿಯ ಪಾದಿಯಲ್ಲಿ Fill ಇರಲಿ. them with your fire. ಅವರೆಲ್ಲರನ್ನು ನಿಮ್ಮ ಬೆಂಕಿಯಿಂದ Every ತುಂಬಿಸಿರಿ. district shall raise like a fire. ದೇವರೇ, ಬೆಂಕಿಯ ಪಾದಿಯಲ್ಲಿ ಅವರು ನಿಮಗೋಸ್ಕರ ಎದ್ದೇಳಲಿ. Every district shall raise like a fire. ಎಲ್ಲ ಜಿಲ್ಲೆಗಳು ಬೆಂಕಿಯ ಪಾದಿಯಲ್ಲಿ ಎದ್ದೇಳಲಿ. Every church shall raise like a fire. ಎಲ್ಲ ಸಭೆಗಳು ಬೆಂಕಿಯ ಪಾದಿಯಲ್ಲಿ ಎದ್ದೇಳಲಿ. Every servants of God shall raise like a fire. ಎಲ್ಲ ದೇವ ಸೇವಕರುಗಳು ಬೆಂಕಿಯ ಪಾದಿಯಲ್ಲಿ Let my ಎದ್ದೇಳಲಿ. state see the fire of God. ದೇವರ ಬೆಂಕಿಯನ್ನು ನನ್ನ ರಾಜ್ಯವು ಕಾಣಲಿ. Let my state see the fire of God. ದೇವರ ಬೆಂಕಿಯನ್ನು ನನ್ನ ರಾಜ್ಯವು ಕಾಣಲಿ. Let your prayer be raised in the state. ನಿಮ್ಮ ಒಂದು ಪ್ರಾರ್ಥನೆ ಈ ರಾಜ್ಯದಲ್ಲಿ ಎದ್ದೇಳಲಿ. People cry unto the Lord. ದೇವರನ್ನು ಕುರಿತು ಜನರು ದುಃಖಿಸಲಿ. Let people cry unto the Lord. ದೇವರಿಗೋಸ್ಕರ ಜನರು ಅಳಲಿ. Ask for the presence of God. ದೇವರ ಪ್ರಸನ್ನತೆಯನ್ನು ಕೇಳಲಿ. Ask for the Holy Spirit. ಪರಿಶುದ್ಧಾತ್ಮನಿಗೋಸ್ಕರ ಅವರು Ask ಕೇಳಲಿ. for the fire. ಆ ಬೆಂಕಿಗೋಸ್ಕರ Let ಕೇಳಲಿ. the heavens be open this
morning. ಈ ಮುಂಜಾನೆಯಲ್ಲಿ ಪರಲೋಕದ ದ್ವಾರಗಳು Let the ತೆರೆಯಲ್ಪಡಲಿ. heavens be open this morning. ಈ ಮುಂಜಾನೆಯಲ್ಲಿ ಪರಲೋಕದ ದ್ವಾರಗಳು May ತೆರೆಯಲ್ಪಡಲಿ. the angels come down. ದೇವದೂತರುಗಳು ಇಳಿದು ಬರಲಿ. Take control over my state. ನನ್ನ ರಾಜ್ಯವನ್ನು ಅವರ ಆಳ್ವಿಕೆ ಮಾಡಲಿ. Take control over your children. ನಿಮ್ಮ ಮಕ್ಕಳನ್ನು ಅವರ ಹತೋಟಿಯಲ್ಲಿ ತೆಗೆದುಕೊಳ್ಳಲಿ. Take control over the pastors. ಬೋಧಕರುಗಳನ್ನು ಹತೋಟಿಗೆ Take ತೆಗೆದುಕೊಳ್ಳಲಿ. control over the evangelists. ಸುವಾರ್ತಿಕರನ್ನು ಅವರು ಹತೋಟಿಗೆ Take ತೆಗೆದುಕೊಳ್ಳಲಿ. control over every single child of God. ದೇವರ ಪ್ರತಿಯೊಬ್ಬ ಮನುಷ್ಯನನ್ನು ಅವರ ಹತೋಟಿಗೆ ತೆಗೆದುಕೊಳ್ಳಲಿ. Everybody raise for the glory of God. ಎಲ್ಲರೂ ದೇವರ ಮಹಿಮೆಗೋಸ್ಕರ ಎದ್ದೇಳಲಿ. ಮೋಸೆ ಕಂಡ ಸಮ್ಮುಖ ನಾನು ಕಾಣಬೇಕು. ಮೋಸೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲಿ ನನ್ನನು ಇರಿಸಯ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮುಂಜಾನೆಯಲ್ಲಿಯೂ ಸಂಜೆ ತಂಗಾಳಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥಿಸುವಂತೆ. ಮುಂಜಾನೆಯಲ್ಲಿಯೂ ಸಂಜೆ ತಂಗಾಳಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥಿಸುವಂತೆ ಪ್ರಾರ್ಥನೆ ಮಾಡಲು ನಿನ್ನಾತ್ಮ ನಿಂದ ತುಂಬಿಸು. ಇರುವ ಸ್ಥಳಗಳಲ್ಲಿ ಎಲ್ಲ ದೇವರ ಸೇವಕರು ಬಾಯಿಗಳು ತೆರೆದು ಒಂದು ಸಲ್ತಿ ನಾವು ಆರೋಗ್ಯ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಲು ನಿನ್ನಾತ್ಮ ನಿಂದ ತುಂಬಿಸು. ಪ್ರಾರ್ಥನೆ ಮಾಡಲು ನಿನ್ನಾತ್ಮ ನಿಂದ ತುಂಬಿಸು. ಮುಂಜಾನೆಯಲ್ಲಿಯೂ ಸಂಜೆ ತಂಗಾಳಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥಿಸುವಂತೆ. ಮುಂಜಾನೆಯಲ್ಲಿಯೂ ಸಂಜೆ ತಂಗಾಳಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥಿಸುವಂತೆ ಪ್ರಾರ್ಥನೆ ಮಾಡಲು ನಿನ್ನಾತ್ಮನಿಂದ ತುಂಬಿಸು. ಪ್ರಾರ್ಥನೆ ಮಾಡಲು ನಿನ್ನಾತ್ಮನಿಂದ ತುಂಬಿಸು. ಗೆತ್ಸೆಮನೆ ತೋಟದ ಅಂಗಳದಲ್ಲಿ ಯೇಸು ಕೀರ್ತನೆ ಹಾಡಿ ಆರಾಧಿಸಿದನು. ಆತ್ಮವು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು ಎಂದು ಹೇಳಿ ನಿತ್ಯ ಪ್ರಾರ್ಥಿಸಿದಂತೆ. ಹೇಗೋ ನನ್ ಚಿತ್ತವಲ್ಲ ನಿನ್ ಚಿತ್ತವೇ ಆಗಿರಲಿ. ಹೇಗೋ ನನ್ ಚಿತ್ತವಲ್ಲ ನಿನ್ ಚಿತ್ತವೇ ಆಗಿರಲಿ. ಮುಂಜಾನೆಯಲ್ಲಿಯೂ ಸಂಜೆ ತಂಗಾಳಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥಿಸುವಂತೆ. ಮುಂಜಾನೆಯಲ್ಲಿಯೂ ಸಂಜೆ ತಂಗಾಳಿಯಲ್ಲಿ ರಾತ್ರಿಯೆಲ್ಲ ಪ್ರಾರ್ಥಿಸುವಂತೆ ಪ್ರಾರ್ಥನೆ ಮಾಡಲು ನಿನ್ನಾತ್ಮನಿಂದ ತುಂಬಿಸು. ಮೋಸೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲಿ
ಬದುಕಲಿ ನನ್ನನು ಇರಿಸಯ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಸರ್ವಶಕ್ತನಾದ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ಇದುವರೆಗೂ ನಾವು ಜೀವಿಸಿದ್ದು, ಇದುವರೆಗೂ ನಿನ್ನ ಸೇವೆ ಮಾಡುತ್ತಾ ಬಂದಿದ್ದು ಕರ್ತನೇ ಯೇಸುವೆ ನಿನ್ನ ಪ್ರಸನ್ನತೆಯಿಂದಲೇ ಎಂಬುದಾಗಿ ನಾವು ನಂಬಿದ್ದೇವೆ. ನಮ್ಮ ಜೀವನದ ಪಯಣ ನಾವು ಹಿಂತಿರುಗಿ ನೋಡುವುದಾದರೆ ಎಲ್ಲ ಸಂಗಡ ಕರ್ತನೆ ನೀನು ಇರುವುದರಿಂದ ಕರ್ತನ ಈ ಮಟ್ಟಿಗೆ ನಾವು ಬರುವುದಕ್ಕೂ ಸೇವೆ ಮಾಡುವುದಕ್ಕೂ ನಮಗೆ ಅನುಕೂಲವಾಯಿತು. ಸರ್ವಶಕ್ತನಾದ ದೇವರೇ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆಂಬುದಾಗಿ ಹೇಳಿದಾತನೇ, ಮುಂದಿನ ಸಂಕಟದ ದಿನಗಳು ನಮಗೆ ಸಂಭವಿಸುವುದಾದರೆ ಅಪ್ಪ ಅದರಲ್ಲಿ ನಾವು ಈಜಬೇಕಾದ್ರೆ ಯೇಸುವೆ ನಿನ್ನ ಪ್ರಸನ್ನತೆ ನಮಗೆ ಬೇಕಾಗಿದೆ, ನಿನ್ನ ಪ್ರಸನ್ನತೆ ನಮಗೆ ಬೇಕಾಗಿದೆ ತಂದನೆ. ನಿನ್ನ ಪ್ರಸನ್ನತೆ ನಮಗೆ ನೀವು ಅನುಗ್ರಹಿಸುವುದರಿಂದ ಈ ಲೋಕವನ್ನು ಜಯಿಸಿ ನಾವು ಬದುಕುವುದಕ್ಕೆ ಅನುಕೂಲವಾಗುತ್ತದೆ. ಸರ್ವಶಕ್ತನಾದ ದೇವರೇ, ಈ ಮುಂಜಾನಿನ ಕರ್ತನೆ ಆಗಸ್ಟ್ ತಿಂಗಳು ಕರ್ತನೆ ಮೊದಲನೇ ದಿನದ ವಾಗ್ದಾನದೊಂದಿಗೆ ನಮ್ಮನ್ನು ನಡೆಸಿದೆ. ಈ ತಿಂಗಳದ ವಾಗ್ದಾನದ ಆರಾಧನೆಗೆ ಬಂದಂತ ಎಲ್ಲ ಸೇವಕರಿಗಾಗಿ ಸ್ತೋತ್ರ, ಅವರ ಸೇವೆಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ, ಅವರ ಆರೋಗ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನಿನ್ನ ಶುಭವು ನಿನ್ನ ಕೃಪೆಯು ನಿಮ್ಮ ಸೇವಕರೊಂದಿಗಿರಲಿ. ನಿನ್ನ ಆಶೀರ್ವಾದದಿಂದ, ನಿನ್ನ ದಯ, ನಿನ್ನ ಕೃಪೆಯಿಂದ ಕರ್ತನೆ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಪುನಃ ಉಜ್ಜೀವನಗೊಳಿಸು, ಪುನಃ ನಮ್ಮನ್ನು ತುಂಬಿಸು ಸ್ವಾಮಿ. ಒಂದು ಶ್ರೇಷ್ಠವಾದ ಹೋರಾಟ ಈ ಭೂಮಿಯಲ್ಲಿ ಮಾಡುವುದಕ್ಕೆ ಕರ್ತನೆ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಬದುಕುವುದಾದರೆ ಕ್ರಿಸ್ತನಿಗೆ ಆಗಿ, ಸಾವು ನನಗೆ ಲಾಭವೇ ಎಂಬುದಾಗಿ ಭಕ್ತನು ಹೇಳಿದ ಹಾಗೆ ಯೇಸುವೆ ಈ ಭೂಮಿಯಲ್ಲಿ ಬದುಕುವ ಎಲ್ಲಾ ದಿನಗಳು ಯೇಸಪ್ಪ ಅದು ನಿನಗಾಗಿಯೇ, ನಿನ್ನ ಸೇವೆಗಾಗಿಯೇ, ನಿನ್ನ ನಾಮ ಮಹಿಮೆಗಾಗಿಯೇ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸಲಿ, ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸಲಿ. ಮೋಸೆಯನ್ನು ನಡೆಸಿದ ಪ್ರಸನ್ನತೆ ಯೇಸುವಿನ ನಾಮದಲ್ಲಿ ಬಂದಿರುವಂಥ ಸೇವಕರಾಗಿರುವಂಥ ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಬೇಡುತ್ತಿನ ಪರಲೋಕ ತಂದೆಯಾದ ದೇವರೇ, ಆಮೆನ್.